ನಮಸ್ಕಾರ. ಗ್ಯಾನೆಟ್ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು EVM ಸರಿ ಇದೆಯಾ, EVM ಸರಿ ಇದೆಯಾ ಇಲ್ಲವೇ ರಾಜಕೀಯ ಪಕ್ಷಗಳು ಸರಿ ಇದ್ದಾವ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಯಾರು ಸೋಲ್ತಾರೋ ಅವರು ಸಹಜವಾಗಿ ಆರೋಪ ಮಾಡ್ತಾ ಇರುವಂಥದ್ದು ನಮ್ಮ ವೈಫಲ್ಯಗಳಿಂದ ಸೋತ್ವಿ, ನಮ್ಮ ವಿಚಾರಗಳನ್ನು ಜನರು ಒಪ್ಪಲಿಲ್ಲ ಅನ್ನುವಂಥದ್ದಕ್ಕೆ ಯಾರೂ ಕೂಡ ಒಪ್ಪೋದಕ್ಕೆ ಸಿದ್ಧರಾಗಿಲ್ಲ. ಆದರೆ ಎಲ್ಲರೂ ಹೇಳೋದು EVMಗಳಲ್ಲಿ ಲೋಪದೋಷಗಳು ಇದ್ದಾವೆ ಅಂತ. ಹಾಗಾದರೆ EVM ಯಾಕೆ ಮಾಡೋದಕ್ಕೆ ಆಗೋದಿಲ್ವ ಅಂತ ನೇರವಾದಂಥ ಒಂದು ಪ್ರಶ್ನೆಯನ್ನು ನೀವು ಕೇಳಿದ್ದೆ. ಆದರೆ ನಾನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಆಗಾಗ್ಗೆ ಇಂಥ ಒಂದು ಆರೋಪಗಳನ್ನು ಒತ್ಕೊಳ್ತಾ ಇದೆ, ಇಂಥ ಒಂದು ಆಕ್ಷೇಪದ ಮಾತುಗಳನ್ನು ಕೇಳ್ತಾ ಇದೆ. ಆದರೆ ಯಾರಿಗೂ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸ ಮಾಡ್ತಾ ಇಲ್ಲ. ಸಹಜವಾಗಿ ಚುನಾವಣಾ ಆಯೋಗದಲ್ಲೂ ಕೂಡ ಹಲವು ಲೋಪದೋಷಗಳು ಇರಬಹುದು. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ನಡೆಸ್ತಾ ಇರುವಂಥವರ ಕೈಗೊಂಬೆಯಾಗಿ ಚುನಾವಣಾ ಆಯೋಗ ನಡ್ಕೊಳ್ತಿದೆ ಅನ್ನುವಂಥ ಒಂದು ಆರೋಪ ಈ ಹಿಂದೆ UPA ಅಧಿಕಾರದಲ್ಲಿದ್ದಾಗ NDAದವ್ರು ಮಾಡ್ತಿದ್ರು. ಈಗ NDA 3 ಅವಧಿಗಳಿಂದ ಅಧಿಕಾರದಲ್ಲಿದೆ. ಈಗ UPA ನಾಯಕರು ಇದನ್ನು ಗಂಭೀರವಾಗಿ ಆರೋಪವನ್ನು ಮಾಡ್ತಾಯಿದ್ದಾರೆ. 2014ರಲ್ಲಿ ದೇಶಾದ್ಯಂತ 370ರ ಗಡಿ ದಾಟಿ BJP ಅಧಿಕಾರಕ್ಕೆ ಬಂದಾಗ ಎಲ್ಲರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದ ಗೆಲುವು ಸಾಧ್ಯನಾ ಅಂತ. ಆದರೆ ಅವತ್ತು ಯಾರು ನೇರವಾಗಿ EVMಗಳ ಬಗ್ಗೆ ಮಾತಾಡಲಿಲ್ಲ. EVMಗಳ ಬಗ್ಗೆ ಮೊದಲು ಮಾತಾಡಿದ್ದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ದೀದಿ ಅವರು. ಇದ್ರ ಬಗ್ಗೆ ನಮಗೆ ಅನುಮಾನ ಇದೆ. ಮುಂದುವರೆದ ದೇಶಗಳು ಈ EVMನ್ನು ಬಳಸ್ತಾ ಇಲ್ಲ, ನಾವ್ಯಾಕೆ ಬಳಸಬೇಕು ಅನ್ನುವಂಥದ್ದನ್ನು ಹಲವು ಬಾರಿ ಬಹಿರಂಗವಾಗಿ ಹೇಳಿದರು. ಆದರೆ ಆಕೆಯ ಮಾತನ್ನು ಮಮತಾ ಅವರ ಮಾತನ್ನು ಭಾಳಷ್ಟು ಜನ ಒಪ್ಪಲಿಲ್ಲ. ಅವತ್ತು ವಿರೋಧ ಪಕ್ಷದಲ್ಲಿದ್ದವರು ಕೂಡ ಅದನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಿಲ್ಲ. ಇದೇ AICC ಅಧ್ಯಕ್ಷರಾಗಿರುವಂತಹ ಅಂದು ಸಂಸತ್ನ ಕಾಂಗ್ರೆಸ್ನ ನಾಯಕರಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದನ್ನು ಸಾಬೀತು ಮಾಡೋದಕ್ಕೆ ನಮ್ಮ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿದರು. ಆದರೆ 2019ರ ಹೊತ್ತಿಗೆ ಇಡೀ ದೇಶಾದ್ಯಂತ ಅಲ್ಲಲ್ಲಿ ಅನುಮಾನಗಳು ಶುರುವಾದವು. ಯಾಕಂತ ಹೇಳಿದ್ರೆ ಒಂದು ರಾಜ್ಯ ಆದ ಬಳಿಕ ಮತ್ತೊಂದು ರಾಜ್ಯ ಆದ ಬಳಿಕ ಮಗದೊಂದು ರಾಜ್ಯದಲ್ಲಿ BJPಯ ನಾಗಲೋಟ ಜಾಸ್ತಿ ಆಗ್ತಿತ್ತು, ಮಾರ್ಜಿನ್ ಜಾಸ್ತಿ ಆಗ್ತಿತ್ತು. ಹೀಗಾಗಿ ಸಹಜವಾಗಿಯೇ ಕಣದಲ್ಲಿದ್ದಂತಹ ಅಭ್ಯರ್ಥಿಗಳು ಕೂಡ ನಾವು ಅಷ್ಟೊಂದು ಫೇಲ್ಯೂರಾ, ಅಷ್ಟೊಂದು ಡಮ್ಮಿ ಕ್ಯಾಂಡಿಡೇಟ್ಗಳ ಅನ್ನುವಂಥ ಒಂದು ಅಸಮಾಧಾನದ ಮಾತುಗಳು ಕೂಡ ಶುರುವಾದವು. ಅದರಲ್ಲೂ ಎಕ್ಸ್ಪೆಷಲಿ 2018ರಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿದಾಗ ಅವತ್ತು KPCC ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ದರು. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ 2013ರಿಂದ 2018ರವರೆಗೂ ಕೂಡ ಉತ್ತಮವಾದಂಥ ಒಂದು ಆಡಳಿತವನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು. ಸಣ್ಣ ಪುಟ್ಟ ಆರೋಪಗಳು ಇರ್ಬೋದು, ಆದರೆ ಅದರ ಹೊರತುಪಡಿಸಿ ಹಲವು ಯೋಜನೆಗಳನ್ನು, ಹಲವು ಭಾಗ್ಯಗಳನ್ನು ನೀಡಿದರು. ಹೀಗಾಗಿ ಸಹಜವಾಗಿ 100ರ ಗಡಿ ದಾಟುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರಿದ್ದರು. ಬಹುತೇಕ ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಮತ್ತೊಮ್ಮೆ ರಿಟರ್ನ್ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಆರಂಭ ಮಾಡಿದ್ರು. ಆದರೆ ಮಾರನೇ ದಿನ ಬಂದಂತಹ ಒಂದು ಫಲಿತಾಂಶ ಕಾಂಗ್ರೆಸ್ ಅವ್ರಿಗೂ ಶಾಕಿಂಗ್ ಆಗಿತ್ತು, ಬೇರೆ ಪಕ್ಷದವ್ರಿಗೂ ಕೂಡ ಶಾಕಿಂಗ್ ಆಗಿತ್ತು. 100ರ ಗಡಿ ದಾಟಿದ್ದು BJP, 79 ಸ್ಥಾನಗಳನ್ನು ಗೆದ್ದಿದ್ದು ಕಾಂಗ್ರೆಸ್ ಇಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಅವತ್ತು ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವು ನಾಯಕರು KPCCಯಲ್ಲಿ ಈ ಒಂದು ಚರ್ಚೆಯನ್ನು ಶುರು ಮಾಡಿದರು. ಆಗ ಉಟ್ಕೊಂಡಿದ್ದೆ ಈ EVM ಯಾಕಾಗಿದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ಧ್ವನಿ. ಅದರಲ್ಲಿ ಮುಂದೆ ಬಂದು ಹೇಳಿದಂಥವರು ಇದೇ ಶಿವರಾಜ್ ತಂಗಡಗಿ. ಇವತ್ತು ಹಿಂದುಳಿದ ವರ್ಗಗಳ ಸಚಿವರಾದಂಥ ಶಿವರಾಜ್ ತಂಗಡಗಿ, ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ, ಇದೇ ಮಾಗಡಿ ಬಾಲಕೃಷ್ಣ, ಇದೇ ಚಲುವರಾಯಸ್ವಾಮಿ, ಹಲವರು ಸುಮಾರು 30ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ, ಖರ್ಗೆ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ನಡೆದಿರುವಂತಹ ಚುನಾವಣೆಯಲ್ಲಿ ಭಾಳಷ್ಟು ಅಕ್ರಮಗಳಾಗಿದ್ದಾವೆ, EVM ಯಾಕಾಗಿದೆ ಅನ್ನುವಂಥ ಒಂದು ಮನವಿಯನ್ನು ಅವತ್ತು ಮಾಡಿಕೊಂಡಿದ್ರು. ಇದನ್ನು ದೇಶಾದ್ಯಂತ ನಾವು ಹೋರಾಟ ಮಾಡದೇ ಇದ್ದರೆ ಮುಂದೆ ನಮಗೆ ರಾಜಕೀಯದಲ್ಲಿ ಉಳಿಗಾಲ ಇಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದರು. ಆಗಲೂ ಕೂಡ ಖರ್ಗೆ ಅವರು ಇದನ್ನು ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬಳಿ ಸಾಬೀತುಪಡಿಸುವಂಥ ದಾಖಲೆಗಳು ಇಲ್ಲ ಅನ್ನುವಂಥದ್ದನ್ನು ಹೇಳಿ ಇದನ್ನು ಈ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಚರ್ಚೆ ಮಾಡೋದಕ್ಕೆ ಮುಂದಾಗಲಿಲ್ಲ. ಆದರೆ ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಹಲವು ರಾಜ್ಯಗಳ ಚುನಾವಣೆಗಳಾದಾಗ EVM ಬಗ್ಗೆ ಹಲವು ಬಾರಿ ಹೇಳಿದರು. ಅದೇ ರೀತಿ ಚುನಾವಣಾ ಆಯೋಗದ ಮೇಲೆ ಆರೋಪಗಳನ್ನು ಮಾಡಿದರು. ಆದರೆ ಅದಕ್ಕೆ ದಾಖಲೆಗಳು ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಫಲಿತಾಂಶಗಳು ಬಂದವು. ಜೊತೆಗೆ ಚುನಾವಣಾ ಆಯೋಗ ಬಹಿರಂಗವಾಗಿ ಹೇಳ್ತು, ನಿಮಗೆ ಆ ರೀತಿ ಅನುಮಾನ ಇದ್ದರೆ ಬಂದು ನಮ್ಮ ಮುಂದೆ ಅದನ್ನು ಎಕ್ಸ್ಪ್ಲೋಸ್ ಮಾಡಿ, ನಮ್ಮ ಮುಂದೆ ಅದನ್ನು ಸಾಬೀತುಪಡಿಸಿ, ಒಂದು ವೇಳೆ ಅದೇನಾದರೂ ಇದ್ದರೆ
ನಾವು ಅದನ್ನು ತಿದ್ದುಕೊಳ್ತೀವಿ. ಆದರೆ EVM ಯಾಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಚುನಾವಣಾ ಆಯೋಗ ಇಡೀ ದೇಶಕ್ಕೆ ಕೇಳಿಸುವಂತೆ ಹೇಳಿತ್ತು. ಆದರೆ ಈಗಲೂ ಕೂಡ ಒಂದು ಅನುಮಾನ ಇದೆ. ಹಾಗಾದರೆ EVM ಯಾಕೆ ಮಾಡೋದಿಲ್ಲ ಅನ್ನೋದಾದರೆ ನಮಗಿಂತಲೂ ಮುಂದುವರೆದ ದೇಶಗಳಾಗಿರುವಂತಹ ಅಮೇರಿಕಾ ಆಗಿರ್ಬೋದು, ಗ್ರೇಟ್ ಬ್ರಿಟನ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಯಾವ ಕಾರಣಕ್ಕೋಸ್ಕರ EVM ಉಪಯೋಗಿಸ್ತಾ ಇಲ್ಲ, ಈ ಪ್ರಶ್ನೆಯನ್ನು ಹಲವು ವಿಪಕ್ಷ ನಾಯಕರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈಗ ಬಿಹಾರದಲ್ಲಿ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದಂತೆ ಇಂಡಿ ಒಕ್ಕೂಟ, ಅದರಲ್ಲೂ RJD, ಲಾಲು ಪುತ್ರರೆಲ್ಲರೂ ಕೂಡ ನಾವು ಚುನಾವಣೆಯನ್ನು ಬಾಯ್ಕಟ್ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಚುನಾವಣಾ ಆಯೋಗಕ್ಕೆ ರವಾನೆ ಮಾಡಿದೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಚುನಾವಣಾ ಆಯೋಗ ಮಾಡ್ತಿರುವಂಥ ಕೆಲವೊಂದಷ್ಟು ನಿರ್ಧಾರಗಳು ಕೊನೆಯ ದಿನಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಚುನಾವಣಾ ಆಯೋಗ ಸುದ್ದಿ ಆಗುವಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ EVM ಅನ್ನು ಎಳೆದು ತರುವಂತಹ ಒಂದು ಕೆಲಸವನ್ನು ಮಾಡಿದರೆ ನಮಗೆ EVM ಮೇಲೆ ನಂಬಿಕೆ ಇಲ್ಲ. ಮಹಾರಾಷ್ಟ್ರ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಸರ್ವೆಗಳಲ್ಲಿ, ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಸಮೀಕ್ಷೆಗಳಲ್ಲಿ ಉಲ್ಟಾ ಪಲ್ಟಾ ರಿಸಲ್ಟ್ ಆಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ, ಅದರಲ್ಲೂ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಏನಿತ್ತು ಇದು ಕಾಂಗ್ರೆಸ್ ಪಾರಾಗಿತ್ತು. ಫಲಿತಾಂಶ ನೋಡಿದ್ರೆ BJP ಗೆದ್ದಿದೆ. ಕಾಂಗ್ರೆಸ್ ನಾಯಕರು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ರೆ, ಮನೆ ಮನೆಗೆ ಹೋಗಿ ಮತದಾನ ಮಾಡಿದಂಥವ್ರನ್ನ ಕೇಳಿ ಬಂದರೆ ಎಲ್ಲವೂ ಕೂಡ ಅದರಲ್ಲೂ ಬದಲಾಗಿದೆ. ವೋಟಿಂಗ್ ಪ್ಯಾಟ್ರನ್ನೇ ಬದಲಾಗಿದೆ. EVM ಯಾಕೆ ಮಾಡಿದ್ದಾರೆ? ಇಂಥ ಒಂದು ಗಂಭೀರ ಆರೋಪವನ್ನು ದೆಹಲಿಯಲ್ಲಿ ಇದ್ದುಕೊಂಡು ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಥನೆ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ತಿದ್ದಾರೆ, DK ಶಿವಕುಮಾರ್ ಅವರು ಸಮರ್ಥನೆ ಮಾಡ್ತಿದ್ದಾರೆ. DK ಶಿವಕುಮಾರ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮಾಂತರವೂ ಕೂಡ ಹಾಗೆ ಆಗಿದೆ. DK ಸುರೇಶ್ ಸೋಲೋದಕ್ಕೂ ಕೂಡ EVM ಯಾಕಾಗಿದೆ, ಏನೋ ಅಕ್ರಮಗಳಾಗಿದ್ದಾವೆ, ಈ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಮೊನ್ನೆ ನಡೆದಂತಹ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸುಮಾರು 36 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಪ್ಯಾಟರ್ನ್ ಭಾಳಷ್ಟು ಬದಲಾಗಿದೆ. ಭಾಳಷ್ಟು ದೊಡ್ಡ ಮಟ್ಟದ ಒಂದು ಗೋಲ್ಮಾಲ್ ಆಗಿದೆ. ಇದು ಕಾಂಗ್ರೆಸ್ ಅವರು ಮಾಡಿಸಿರುವಂತಹ ಒಂದು ಸರ್ವೆಯಲ್ಲಿ ಸಿಕ್ಕಿರುವಂತಹ ಒಂದು ಮಾಹಿತಿ, AICCಗೆ ಅಧಿಕೃತವಾದಂಥ ಒಂದು ಮಾಹಿತಿ ಇದೆ. ಈ ಮಾಹಿತಿಯನ್ನು ಇಟ್ಕೊಂಡೆ ಇಡೀ ದೇಶಾದ್ಯಂತ ಇವತ್ತು EVM ಬಾಯ್ಕಟ್ ಮಾಡೋದಕ್ಕೆ, ಈ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇದನ್ನು ಚುನಾವಣಾ ಆಯೋಗವೂ ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. ಅದೇ ರೀತಿ BJP ಅವರು ಕೂಡ ಒಪ್ಪೋದಕ್ಕೆ ರೆಡಿ ಇಲ್ಲ. BJP ಅವರು ಇವತ್ತು ಕೂಡ ಹೇಳ್ತಿರುವಂಥದ್ದು ಕಾಂಗ್ರೆಸ್ಗೆ ಬಿಹಾರದಲ್ಲಿ ಸೋಲಿನ ಭಯ ಶುರುವಾಗಿದೆ. ಮುಂದೆ ಬರ್ತಾ ಇರುವಂತಹ ಅಸ್ಸಾಂ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಸೋಲಿನ ಭಯ ಶುರುವಾಗಿರೋದ್ರಿಂದ EVM ಯಾಕಾಗಿದೆ ಅನ್ನುವಂಥ ಅವ್ರ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಯಾರು EVM ಯಾಕೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನು BJP ಅವರು ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗವು ಕೂಡ ಆಗಿಂದಾಗಿ ಇದನ್ನು ಹೇಳ್ತಿದೆ. ಆದರೆ ಇದು BJP ಅವರು ಹೇಳಬಾರ್ದು. ಯಾಕಂತ ಹೇಳಿದ್ರೆ BJP ಅವರು ಒಂದು ಪಕ್ಷವಾಗಿ, ರಾಜಕೀಯ ಪಕ್ಷವಾಗಿ ಚುನಾವಣೆಯನ್ನು ಬೇರೆ ಪಕ್ಷಗಳಂತೆ ಎದುರಿಸಬೇಕಾಗಿ ಇರುವಂಥವ್ರು. ಆದರೆ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ವಿಪಕ್ಷಗಳು ಮಾಡ್ತಿರುವಂಥ ಒಂದು ಆರೋಪಕ್ಕೆ ನಾವವರಲ್ಲ, ನಾನವನಲ್ಲ ಅನ್ನುವಂಥದ್ದನ್ನು ತೋರಿಸಬೇಕಾಗಿರುವಂಥ ಜವಾಬ್ದಾರಿ, ಕರ್ತವ್ಯ ಇರುವಂಥದ್ದು ಚುನಾವಣಾ ಆಯೋಗದ ಮೇಲೆ. ಆದರೆ ಚುನಾವಣಾ ಆಯೋಗದ ಗಂಟಲನ್ನು ಯಾರೋ ಕಟ್ಟಾಗದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಚುನಾವಣಾ ಆಯೋಗದವರು ಬಹಿರಂಗವಾಗಿ ಎಲ್ಲವನ್ನು ಹೇಳುವಂಥ ಒಂದು ಪರಿಸ್ಥಿತಿಯಲ್ಲೂ ಇಲ್ಲ. ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ತಳ್ಳಿ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲೂ ಇಲ್ಲ. ಇಡೀ ದೇಶಕ್ಕೆ EVM ಯಾಕಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲೇ ಚುನಾವಣಾ ಆಯೋಗದ ಮೇಲೆ ಹಲವು ಆರೋಪಗಳು ಕೂಡ ಬರ್ತಾ ಇದ್ದಾವೆ. ಆ ಆರೋಪಗಳಿಗೆ ಸಾಥ್ ಕೊಡುವಂತೆ ಹಲವು ರಾಜ್ಯಗಳಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಇಡೀ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಚರ್ಚೆ ಆದರೆ ಇದು ಪ್ರತಿಭಟನಾತ್ಮಕವಾಗಿ ತಿರುಕೊಳ್ಳೋದು ಕೂಡ ಬರ್ಬೋದು. ಯಾಕಂತ ಹೇಳಿದ್ರೆ BJPಯನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಪಕ್ಷಗಳು ಇದರ ಬಗ್ಗೆ ಅಪಸ್ವರವನ್ನು ವ್ಯಕ್ತಪಡಿಸಿದ್ದಾವೆ. ಮೊನ್ನೆ 2023 ವಿಧಾನಸಭಾ ಚುನಾವಣೆಯಲ್ಲಿ, ಕರ್ನಾಟಕದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಹಲವು BJP ನಾಯಕರು ಕೂಡ ಅನುಮಾನ ಇದೆ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳದೇ ಇದ್ದರೂ ಕೂಡ ಆಂತರಿಕವಾಗಿ ಅವರು ಚರ್ಚೆ ಮಾಡ್ತಿರುವಂಥದ್ದು, ನಾವು ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಕರೋನಾ ಸಮಯದಲ್ಲಿ ಜನರ ನಡುವೆ ಇದ್ದು ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಸೋಲಿಸಿದ್ದಾರೆ ಅಂತ ಹೇಳಿದ್ರೆ ಏನೋ ಸಮಸ್ಯೆಗಳು ಆಗ್ತಿದ್ದಾವೆ ಅನ್ನುವಂಥ ಒಂದು ಅನುಮಾನ BJP ಅವ್ರಿಗೂ ಇದೆ, ಬೇರೆ ಬೇರೆ ಪಕ್ಷದವರು ಕೂಡ ಇದೆ. ಆದರೆ BJP ಅವರು ಕೇಂದ್ರದ ವಿರುದ್ಧ ಮಾತಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕೇಂದ್ರದ ನಿಲುವೇನಿದೆಯೋ ಅದನ್ನೇ ಸಮರ್ಥನೆ ಮಾಡಬೇಕು. ಕಾಂಗ್ರೆಸ್ ಅವರು ಕೂಡ ಅಷ್ಟೇ, ರಾಹುಲ್ ಗಾಂಧಿ ಅವರ ನಿಲುವೇನಿದೆಯೋ, ಸೋನಿಯಾ ಗಾಂಧಿ ಅವರ ನಿಲುವೇನಿದೆಯೋ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಲುವೇನಿದೆಯೋ, ಪ್ರಿಯಾಂಕಾ ಖರ್ಗೆ ಅವರ ನಿಲುವೇನಿದೆಯೋ ಅದನ್ನೇ ಸಮರ್ಥನೆ ಮಾಡಬೇಕು. ಹೀಗಾಗಿ ಈ ಸಮರ್ಥನೆಗಳು ಅಲ್ಲಿ ದೆಹಲಿಯಲ್ಲಿ ಏನು ಹೇಳ್ತಾರೋ ಅದನ್ನೇ ಸಮರ್ಥನೆ ಮಾಡುವಂಥ ಒಂದು ಕೆಲಸ ನಾಯಕರು ಮಾಡ್ತಿದ್ದಾರೆ. ಬಿಟ್ಟರೆ ಇದಕ್ಕೆ ಸರಿಯಾದಂಥ ಉತ್ತರ ಕೊಡುವಂಥ ಒಂದು ಕೆಲಸ ಮಾಡಬೇಕಾಗಿರುವಂಥದ್ದು ಚುನಾವಣಾ ಆಯೋಗ. ಚುನಾವಣಾ ಆಯೋಗದ
ಹಿಂದೇಟು ಹಾಕೋದನ್ನು ನೋಡ್ತಾ ಇದ್ದರೆ ಒಂದಷ್ಟು ಅನುಮಾನಗಳೇನಿದ್ದಾವೆ ಆ ಅನುಮಾನಗಳು ನಿಜ ಇರಬಹುದಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಒಂದಂತೂ ಸ್ಪಷ್ಟ, ಏನು 2014 ನಂತರ ಇ ವಿ ಎಮ್ ಏನು ಬರಲಿಲ್ಲ. 2000ರಲ್ಲಿ ಆರಂಭ ಆದಂತಹ EVM ಚುನಾವಣೆ ಇವತ್ತಿಗೂ ಕೂಡ ಮುಂದುವರೆದಿದೆ. ಹಾಗಾದರೆ ಒಂದು ವೇಳೆ ಇವತ್ತು ಯಾಕಾಗಿದ್ದರೆ ಹಿಂದೇನೂ ಕೂಡ ಯಾಕಾಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಕೊಳ್ತವೆ. ಅದು ಆಗಿತ್ತಾ ಇಲ್ವಾ ಅನ್ನುವಂಥ ಉತ್ತರ ಕೊಡಬೇಕಾಗಿರುವಂಥ ಸ್ಥಾನದಲ್ಲಿರುವಂತಹ ಚುನಾವಣಾ ಆಯೋಗ ಮೌನವಾಗಿರುವಂಥದ್ದು ಇಂಥ ಒಂದು ಪ್ರಶ್ನೆಗಳು ಹೆಚ್ಚು ಹೆಚ್ಚು ಉದ್ಭವ ಆಗೋದಕ್ಕೆ, ಚರ್ಚೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ.